ಏನಾದರೂ ನಿಮಗೆ ಒಬ್ಬರ ಜೊತೆ ಮಾತಾಡೋಕ್ಕೆ ನಾಚಿಕೆ ಆದರೆ ಅಥವಾ ಬೇರೆಯವ್ರ ಜೊತೆ ಮಾತಾಡೋಕ್ಕೆ ಬರಲ್ಲ ಮತ್ತು ನೀವು ಧೈರ್ಯದಿಂದ ಮಾತಾಡಬೇಕು ಅಂದರೆ ಈ ವಿಡಿಯೋ ನಿಮಗೋಸ್ಕರ. ನೋಡಿ, ಮಾತನಾಡುವ ಕಲೆ ಒಂದು ಈ ರೀತಿ ವಿಷಯ, ಅದು ನಿಮ್ಮ ಲೈಫ್ನ ಎಲ್ಲ ಸ್ಟೇಜಲ್ಲೂ ಕೆಲಸಕ್ಕೆ ಬರುತ್ತೆ. ಬದಲಿಗೆ ನೀವು ಲೈಫಲ್ಲಿ ಯಾವುದೇ ಫೀಲ್ಡಲ್ಲಾದರೂ ಕೆಲಸ ಮಾಡ್ತೀರಿ, ಇದೊಂದು ಈ ರೀತಿ ಕಲೆ. ಇದರಿಂದ ನೀವು ಯಾರಿಗಾದರೂ ಇಂಪ್ರೆಸ್ ಮಾಡಬಹುದು, ಯಾರಿಂದಾದರೂ ನಿಮ್ಮ ಮಾತನ್ನು ಒಪ್ಪಿಸಬಹುದು ಮತ್ತು ಒಬ್ಬರ ಇಮೋಷನ್ ಕೂಡ ನಿಯಂತ್ರಣದಲ್ಲಿ ಇಡಬಹುದು. ಈ ವಿಡಿಯೋದಲ್ಲಿ ನಾವು ಮಾತಾಡೋಣ ಹೇಗೆ ಕಾನ್ಫಿಡೆಂಟ್ ಆಗಿ ಬೇರೆಯವ್ರ ಜೊತೆ ಮಾತಾಡಬೇಕು, ಮತ್ತು ಎರಡನೇದು ಕಲಿಯೋಣ ಮುಂದೆ ಇರೋನಿಗೆ ಫಸ್ಟ್ ಇಂಪ್ರೆಷನ್ ಹೇಗೆ ಕೊಡಬೇಕು, ಮತ್ತು ಮೂರನೇದು ಕಲಿಯೋಣ ಬೇರೆಯವ್ರಿಗೆ ನಮ್ಮ ಮಾತಿಂದ ಹೆಂಗೆ ಇಂಪ್ರೆಸ್ ಮಾಡಬಹುದು ಅಂತ. ನಾಲ್ಕನೇದು ನಾಚಿಕೆ ಭಯ ಯಾಕಾಗುತ್ತೆ. ಇದೊಂದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಜಗತ್ತನ್ನು ನೋಡೋ ದೃಷ್ಟಿನೇ ಬದಲಾಗುತ್ತೆ. ಈ ವಿಡಿಯೋ ತುಂಬ ಉದ್ದ ಏನಿಲ್ಲ, ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಪೇಷನ್ಸ್ ಇಟ್ಟು ಈ ವಿಡಿಯೋನ ನೋಡಿ. ಬೆಳಗ್ಗೆ 8 ಗಂಟೆ, ನಗರದ ಒಂದು ಸಾಮಾನ್ಯ ಬಸ್ ಸ್ಟಾಪ್. ಜನರು ಎಲ್ಲ ತಮ್ಮ ತಮ್ಮ ಕೆಲಸಕ್ಕೆ ಓಡಾಡುತ್ತಿದ್ದಾರೆ. ಅಲ್ಲಿ ಒಬ್ಬ ಹುಡುಗ ನಿಂತಿದ್ದ. ಅವನ ಹೆಸರು ಅರ್ಜುನ್. ಕೈಯಲ್ಲಿ ಬ್ಯಾಗ್, ಮುಖದಲ್ಲಿ ಚಿಂತೆ, ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು. ಅರ್ಜುನ್ ತುಂಬ ಕೆಟ್ಟ ಹುಡುಗ ಅಲ್ಲ, ಚೆನ್ನಾಗಿ ಓದಿದ್ದ, ಒಳ್ಳೆ ಮನಸ್ಸು ಇತ್ತು, ಐಡಿಯಾಗಳು ಕೂಡ ಸಾಕಷ್ಟು ಇತ್ತು. ಆದರೆ ಅವನ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು. ಅವನು ಜನರ ಮುಂದೆ ಸರಿಯಾಗಿ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಯಾರಾದರೂ ಹೊಸ ವ್ಯಕ್ತಿ ಎದುರಿಗೆ ಬಂದರೆ ಸಾಕು, ಅವನ ಹೃದಯ ಜೋರಾಗಿ ತಡತಡ ಹೊಡೆಯೋದು ಶುರುವಾಗುತ್ತಿತ್ತು. ನಾನು ಏನಾದರೂ ತಪ್ಪಾಗಿ ಹೇಳಿದರೆ ಅವ್ರು ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೋ ಏನೋ, ನನ್ನ ಮಾತಿಗೆ ನಗ್ತಾರಾ, ನನಗೆ ಮಾತಾಡೋದೇ ಬರಲ್ಲ ಅಂತ ಅನಿಸಿದರೆ, ಈ ಪ್ರಶ್ನೆಗಳು ಅವನ ತಲೆಯೊಳಗೆ ಪ್ರತಿದಿನ ಯುದ್ಧ ಮಾಡ್ತಿದ್ವು. ಆ ದಿನವೂ ಅವನು ಬಸ್ ಸ್ಟಾಪಲ್ಲಿ ನಿಂತಿದ್ದ. ಅಕಸ್ಮಾತ್ ಅವನಿಗೆ ಫೀಲ್ ಆಯಿತು, ಅಯ್ಯೋ ನನ್ನ ಶರ್ಟ್ ಮೇಲೆ ಸಣ್ಣ ಕಲೆ ಇದೆ. ಅವನ ಮನಸ್ಸು ತಕ್ಷಣ ಓಡೋಕ್ಕೆ ಶುರು ಮಾಡಿತು. ಎಲ್ಲರೂ ನನ್ನನ್ನೇ ನೋಡ್ತಿದ್ದಾರಾ, ಬಹುಶಃ ಜನ ಮನಸ್ಸಲ್ಲೇ ನಗ್ತಿರಬಹುದು, ನಾನು ಇಷ್ಟು ಕೆಟ್ಟದಾಗಿ ಕಾಣ್ತಿದ್ದೀನ. ಅವನು ಸುತ್ತಲೂ ನೋಡಿದ, ಯಾರೂ ಅವನತ್ತ ನೋಡ್ತಿರಲಿಲ್ಲ. ಒಬ್ಬ ಫೋನ್ನಲ್ಲಿ ಬ್ಯುಸಿ, ಇನ್ನೊಬ್ಬ ಬಸ್ ಯಾವಾಗ ಬರುತ್ತೆ ಅಂತ ನೋಡ್ತಿದ್ದ, ಮತ್ತೊಬ್ಬ ತನ್ನ ಸಮಸ್ಯೆಯಲ್ಲೇ ಕಳೆದು ಹೋಗಿದ್ದ. ಆದರೆ ಅರ್ಜುನ್ಗೆ ಮಾತ್ರ ಅನಿಸುತ್ತಿತ್ತು, ಇಡೀ ಜಗತ್ತಿನ ಗಮನ ನನ್ನ ಮೇಲೆ ಇದೆ ಅಂತ. ಬಸ್ ಬಂತು. ಅವನು ನಿಧಾನವಾಗಿ ಒಳಗೆ ಹೋಗಿ ಕೊನೆಯ ಸೀಟ್ನಲ್ಲಿ ಕೂತ್ಕೊಂಡ, ಯಾಕಂದರೆ ಯಾರೂ ನನ್ನನ್ನು ಜಾಸ್ತಿ ಗಮನಿಸಬಾರದು ಅಂತ. ಕೆಲ ದಿನಗಳ ನಂತರ ಕಾಲೇಜಿನಲ್ಲಿ ಒಂದು ಪ್ರೆಸೆಂಟೇಷನ್ ಇತ್ತು. ಟೀಚರ್ ಕೇಳಿದರು, ಯಾರಿಗಾದರೂ ಹೊಸ ಐಡಿಯಾ ಇದೆಯಾ? ಅರ್ಜುನ್ ಬಳಿ ಅದ್ಭುತ ಐಡಿಯಾ ಇತ್ತು. ನೀನೆ ರಾತ್ರಿ 2 ಗಂಟೆ ತನಕ ಕುಳಿತು ಯೋಚಿಸಿದ್ದ. ಅವನ ಮನಸ್ಸು ಹೇಳ್ತು, ಎದ್ದು ಹೇಳು, ಇದು ಸೂಪರ್ ಐಡಿಯಾ. ಆದರೆ ಅವನ ಭಯ ಹೇಳ್ತು, ಜನರಿಗೆ ಇಷ್ಟ ಆಗದಿದ್ದರೆ, ನಾನು ತಪ್ಪಾಗಿ ಹೇಳಿದರೆ, ಮಧ್ಯೆ ಮಾತು ತುದಲಿಸಿದರೆ. ಅವನು ಮೌನವಾಗಿ ಬಿಟ್ಟ. ಸ್ವಲ್ಪ ಹೊತ್ತಿನ ನಂತರ ಮತ್ತೊಬ್ಬ ಸ್ಟೂಡೆಂಟ್ ಅದೇ ರೀತಿಯ ಐಡಿಯಾ ಹೇಳಿದ. ಟೀಚರ್ ಎದ್ದು ಹೇಳಿದರು, ವಾವ್, ವೆರಿ ಗುಡ್ ಐಡಿಯಾ. ಇಡೀ ಕ್ಲಾಸ್ ಚಪ್ಪಾಳೆ ತಟ್ಟಿತು. ಅರ್ಜುನ್ ಅಲ್ಲೇ ಕುಳಿತುಕೊಂಡೇ ಇದ್ದ. ಅವನ ಮನಸ್ಸಿನೊಳಗೆ ಒಂದು ಮಾತು ಮಾತ್ರ ಓಡ್ತಾ ಇತ್ತು, ಈ ಐಡಿಯಾ ನನ್ನದೂ ಆಗಿತ್ತು. ಆ ದಿನ ಅವನು ಒಂದು ಸತ್ಯ ಅರ್ಥ ಮಾಡಿಕೊಂಡ, ಜೀವನದಲ್ಲಿ ಹಲವಾರು ಅವಕಾಶಗಳು ನಮ್ಮ ಬಳಿ ಬರ್ತವೆ, ಆದರೆ ಭಯದ ಕಾರಣದಿಂದ ನಾವು ಬಾಯಿ ತೆರೆಯುವುದಿಲ್ಲ ಅಷ್ಟೇ. ಇನ್ನೊಂದು ದಿನ ಕ್ಯಾಂಟೀನ್ನಲ್ಲಿ ಫ್ರೆಂಡ್ಸ್ ಎಲ್ಲರೂ ಕೂತು ಜೋಕ್ಸ್ ಮಾಡ್ತಿದ್ರು. ಅರ್ಜುನ್ ಮನಸ್ಸಿಗೆ ಒಂದು ಸೂಪರ್ ಪಂಚ್ ಲೈನ್ ಬಂತು. ಅವನು ಹೇಳೋಕ್ಕೆ ಸಿದ್ಧನಾದ. ಮತ್ತು ಅದೇ ಭಯ, ಯಾರಿಗಾದರೂ ಫನ್ನಿ ಅನಿಸಿಲ್ಲ ಅಂದರೆ, ನನ್ನನ್ನು ಕಾಮಿಡಿ ಪೀಸ್ ಮಾಡಿದರೆ. ಅವನು ಮೌನವಾಗಿ ಬಿಟ್ಟ. 2 ನಿಮಿಷದ ನಂತರ ಇನ್ನೊಬ್ಬ ಹುಡುಗ ಅದೇ ಪಂಚ್ ಹೇಳಿದ. ಇಡೀ ಟೇಬಲ್ ಜೋರಾಗಿ ನಕ್ಕಿತು. ಆ ಕ್ಷಣದಲ್ಲಿ ಅರ್ಜುನ್ಗೆ ತುಂಬ ಬೇಸರ ಆಯಿತು. ನಾನು ಯಾಕೆ ಪ್ರತಿ ಸರಿ ಹೆದರ್ತಿದ್ದೀನಿ? ಆ ರಾತ್ರಿ ಅವನು ಮನೆಗೆ ಹೋಗಿ ಕನ್ನಡಿಯ ಮುಂದೆ ನಿಂತ. ಸ್ವತಃ ತನ್ನನ್ನೇ ನೋಡಿಕೊಂಡು ಹೇಳಿಕೊಂಡ, ನಿಜವಾಗಿಯೂ ನನಗೆ ಮಾತಾಡೋದು ಬರಲ್ವಾ, ಅಥವಾ ನಾನು ಅತಿಯಾಗಿ ಯೋಚಿಸ್ತಿದ್ದೀನಾ? ಅವನಿಗೆ ಉತ್ತರ ಸಿಕ್ಕಲಿಲ್ಲ. ಆದರೆ ಅದೇ ರಾತ್ರಿ ಅವನ ಜೀವನ ಬದಲಿಸಿದ ಒಂದು ಘಟನೆ ನಡೆಯಿತು. ಅವನು ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ನೋಡಿದ. ಅಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಿದ್ದ, ಜನರು ನಿಮ್ಮ ಬಗ್ಗೆ ನೀವು ಯೋಚಿಸುವಷ್ಟು ಯೋಚಿಸುವುದಿಲ್ಲ. ಆ ಒಂದು ವಾಕ್ಯ ಅವನ ತಲೆ ಕೆಳಗಾಯಿತು. ಆಮೇಲೆ ಅವನು ಸ್ಪಾಟ್ಲೈಟ್ ಎಫೆಕ್ಟ್ ಅನ್ನೋ ಸೈಕಾಲಜಿ ಬಗ್ಗೆ ತಿಳ್ಕೊಂಡ. ಅದರ ಅರ್ಥ ಏನು ಗೊತ್ತಾ? ನಮಗೆ ಅನಿಸುತ್ತದೆ ಎಲ್ಲರೂ ನಮ್ಮನ್ನೇ ಗಮನಿಸುತ್ತಿದ್ದಾರೆ, ಆದರೆ ನಿಜ ಏನು ಗೊತ್ತಾ? ಪ್ರತಿಯೊಬ್ಬರು ತಮ್ಮದೇ ಜೀವನದಲ್ಲಿ ಬ್ಯುಸಿ. ಒಬ್ಬರಿಗೆ ಹಣದ ಟೆನ್ಷನ್, ಇನ್ನೊಬ್ಬರಿಗೆ ಫ್ಯಾಮಿಲಿ ಪ್ರಾಬ್ಲಮ್, ಮತ್ತೊಬ್ಬರಿಗೆ ತಮ್ಮ ಲುಕ್ ಬಗ್ಗೆ ಚಿಂತೆ. ಅವರಿಗೆ ನಮ್ಮ ಶರ್ಟ್, ನಮ್ಮ ಮಾತು, ನಮ್ಮ ಹೇರ್ ಸ್ಟೈಲ್ ಬಗ್ಗೆ ಅಷ್ಟೇನು ಸಮಯವೇ ಇಲ್ಲ. ಈ ಸತ್ಯ ಅರ್ಜುನ್ಗೆ ದೊಡ್ಡ ಶಾಕ್ ಕೊಟ್ಟಿತು. ಆ ದಿನ ಅವನು ಒಂದು ನಿರ್ಧಾರ ಮಾಡಿದ, ಇನ್ನು ಮುಂದೆ ನಾನು ಭಯದಿಂದ ಓಡಲ್ಲ. ಮೊದಲ ದಿನ ಫೋನ್ ಕ್ಯಾಮ್ರಾ ಆನ್ ಮಾಡಿದ. 30 ಸೆಕೆಂಡ್ ವಿಡಿಯೋ ಮಾಡೋಕ್ಕೆ ಪ್ರಯತ್ನಿಸಿದ. ಆದರೆ ಹಾಯ್ ಫ್ರೆಂಡ್ಸ್ ಅಂತ ಹೇಳುವಷ್ಟರಲ್ಲಿ ನಾಲಿಗೆ ತೊದಲಿಸ್ತು. ವಿಡಿಯೋ ಡಿಲೀಟ್, ಮತ್ತೆ ಪ್ರಯತ್ನ, ಮತ್ತೆ ಡಿಲೀಟ್, ಮತ್ತೆ ಪ್ರಯತ್ನ. ಆ ದಿನ 11 ಬಾರಿ ವಿಡಿಯೋ ತೆಗೆದ, ಆದರೆ ಒಂದು ಸರಿಯಾದ ವಿಡಿಯೋ ಕೂಡ ಆಗಲಿಲ್ಲ. ಹಳೆಯ ಅರ್ಜುನ್ ಇದ್ದಿದ್ದರೆ ಅಲ್ಲೇ ಬಿಡುತ್ತಿದ್ದ. ಆದರೆ ಈ ಸಲ ಅವನು ಬಿಡಲಿಲ್ಲ. ಯಾಕಂದರೆ ಅವನಿಗೆ ಒಂದು ಸತ್ಯ ಗೊತ್ತಾಗಿತ್ತು, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಮುಂದಿನ ದಿನ ಅವನು ಕನ್ನಡಿಯ ಮುಂದೆ ನಿಂತು ಮಾತಾಡೋಕೆ ಶುರು ಮಾಡಿದ. ಮೊದಲಿಗೆ ತನ್ನ ಹೆಸರನ್ನು ಸ್ಪಷ್ಟವಾಗಿ ಹೇಳೋಕೆ ಟ್ರೈ ಮಾಡಿದ, ನನ್ನ ಹೆಸರು ಅರ್ಜುನ್. ಮೊದಲ ದಿನ ವಿಚಿತ್ರ ಅನ್ನಿಸ್ತು, ಆದರೆ ಅವನು ಮುಂದುವರಿಸಿದ. ಆಮೇಲೆ ಅವನು ಒಂದು ಹೊಸ ಪ್ರಾಕ್ಟೀಸ್ ಶುರು ಮಾಡಿಕೊಂಡ.
ಕಸ್ಟಮರ್ ಕೇರ್ಗೆ ಕಾಲ್ ಮಾಡೋದು. ಹಲೋ ಸರ್, ನಿಮ್ಮ ಇಂಟರ್ನೆಟ್ ಆಫರ್ ಬಗ್ಗೆ ತಿಳ್ಕೋಬೇಕಿತ್ತು. ಮೊದಲ ದಿನ ಧ್ವನಿ ಕೊಂಪಿಸ್ತು. ಎರಡನೇ ದಿನ ಸ್ವಲ್ಪ ಬೆಟರ್. ಒಂದು ವಾರದ ನಂತರ ಅವನು 10 ನಿಮಿಷ ಮಾತಾಡ್ತಿದ್ದ. ಅವನಿಗೆ ಒಂದು ವಿಷಯ ಅರ್ಥ ಆಯಿತು. ಭಯ ಹೋಗೋದು ಓಡಿದ್ರೆ ಅಲ್ಲ, ಎದುರಿಸಿದ್ರೆ. ಒಂದು ದಿನ ಅವನ ಕಾಲೇಜಿನಲ್ಲಿ ಪ್ರೆಸೆಂಟೇಷನ್ ಕೊಡಬೇಕಾಯಿತು. ಹಳೆಯ ಅರ್ಜುನ್ ಇದ್ದಿದ್ದರೆ ಆ ದಿನ ಕಾಲೇಜಿಗೆ ಬರುತ್ತಿರಲಿಲ್ಲ. ಆದರೆ ಈಗ ಅವನು ಸ್ಟೇಜ್ ಮೇಲೆ ಹೋದ. ಕೈ ಸ್ವಲ್ಪ ಕಂಪಿಸ್ತು, ಹೃದಯ ಜೋರಾಗಿ ಹೊಡಿತಿತ್ತು. ಆದರೆ ಅವನು ಒಂದು ಡೀಪ್ ಬ್ರೆತ್ ತೆಗೆದುಕೊಂಡ, ಮುಖದಲ್ಲಿ ಸಣ್ಣ ನಗು ಇಟ್ಟ ಮತ್ತು ಹೇಳಿದ, ಗುಡ್ ಮಾರ್ನಿಂಗ್ ಎವ್ರಿವನ್. ಈ 3 ಪದಗಳ ನಂತರ ಅವನ ಭಯ ಅರ್ಧ ಕಡಿಮೆಯಾಯಿತು. ಅವನು ಮಾತಾಡೋಕೆ ಶುರು ಮಾಡಿದ. ಮಧ್ಯೆ 2 ಬಾರಿ ಪದ ಅಟಕಿತು. ಆದರೆ ಈ ಸಲ ಅವನು ನಿಲ್ಲಲಿಲ್ಲ. ಕೊನೆಗೆ ಪ್ರೆಸೆಂಟೇಷನ್ ಮುಗಿದಾಗ ಇಡೀ ಕ್ಲಾಸ್ ಚಪ್ಪಾಳೆ ತಟ್ಟಿತು. ಅವನಿಗೆ ಆ ಕ್ಷಣದಲ್ಲಿ ಒಂದು ವಿಚಿತ್ರ ಫೀಲಿಂಗ್ ಆಯಿತು. ಅವನು ಸ್ಟೇಜ್ನಿಂದ ಇಳಿದಾಗ ಅವನ ಸ್ನೇಹಿತ ಹೇಳಿದ, ಮಗ, ನೀನು ಇಷ್ಟು ಚೆನ್ನಾಗಿ ಮಾತಾಡ್ತೀಯ ಅಂತ ಗೊತ್ತಿರಲಿಲ್ಲ. ಅರ್ಜುನ್ ಸಣ್ಣ ನಗು ನಕ್ಕ. ಯಾಕಂದ್ರೆ ಅವನಿಗೆ ಗೊತ್ತಿತ್ತು, ಈ ಗೆಲುವು ಒಂದೇ ದಿನದಲ್ಲಿ ಬಂದಿದ್ದಲ್ಲ, ಅದು ಪ್ರತಿದಿನದ ಚಿಕ್ಕ ಚಿಕ್ಕ ಪ್ರಯತ್ನಗಳ ಫಲ. ಕೆಲವು ತಿಂಗಳುಗಳ ನಂತರ ಅವನೇ ಕಾಲೇಜಿನಲ್ಲಿ ಹೆಚ್ಚು ಮಾತನಾಡುವ ಹುಡುಗನಾದ. ಹೊಸ ಜನರ ಜೊತೆ ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದ, ಪ್ರೆಸೆಂಟೇಷನ್ ಕೊಡ್ತಾ ಇದ್ದ, ಇಂಟರ್ವ್ಯೂ ಕ್ಲಿಯರ್ ಮಾಡ್ತಾ ಇದ್ದ, ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಕೂಡ ಮಾಡ್ತಾ ಇದ್ದ. ಜನ ಕೇಳ್ತಿದ್ರು, ಮಗ, ನೀನು ಇಷ್ಟು ಕಾನ್ಫಿಡೆಂಟ್ ಹೇಗಾದೆ? ಅವನು ನಗ್ತಾ ಒಂದು ಮಾತ್ರ ಹೇಳ್ತಾ ಇದ್ದ, ನಾನು ಮೊದಲಿಗೆ ಭಯವನ್ನು ಬಿಡಲಿಲ್ಲ. ಭಯ ಇದ್ದರೂ ಮಾತಾಡುವುದನ್ನು ಬಿಡಲಿಲ್ಲ. ನಿಮಗೂ ಜನರ ಜೊತೆ ಮಾತಾಡೋಕೆ ಭಯ ಆಗುತ್ತಿದೆಯಾ? ನಿಮಗೂ ಅನಿಸುತ್ತಿದೆಯಾ ಎಲ್ಲರೂ ನಿಮ್ಮನ್ನೇ ಜಡ್ಜ್ ಮಾಡ್ತಿದ್ದಾರೆ ಅಂತ? ಹಾಗಾದ್ರೆ ಒಂದು ವಿಷಯ ನೆನಪಿರಲಿ, ನೀವು ಯೋಚಿಸುವಷ್ಟು ಜನ ನಿಮ್ಮ ಬಗ್ಗೆ ಯೋಚಿಸುವುದಿಲ್ಲ. ಪ್ರತಿಯೊಬ್ಬರು ತಮ್ಮದೇ ಜೀವನದಲ್ಲಿ ಬ್ಯುಸಿ. ಇವುಗಳನ್ನು ಜನ 5 ನಿಮಿಷಕ್ಕೂ ನೆನಪಿಟ್ಟುಕೊಳ್ಳುವುದಿಲ್ಲ. ಆದರೆ ನೀವು ಮಾತ್ರ ಅದನ್ನು ತಿಂಗಳುಗಳ ತನಕ ಯೋಚಿಸ್ತೀರಾ. ಅದಕ್ಕೆ ಮುಂದಿನ ಸಾರಿ ಭಯ ಬಂದಾಗ ಓಡಬೇಡಿ. ಒಂದು ಚಿಕ್ಕ ಸ್ಟೆಪ್ ತೆಗೆದುಕೊಳ್ಳಿ. ಕನ್ನಡಿಯ ಮುಂದೆ ಮಾತಾಡಿ, ಫೋನ್ನಲ್ಲಿ ವಿಡಿಯೋ ಮಾಡಿ, ಹೊಸ ಜನರ ಜೊತೆ ಮಾತನಾಡಿ, ನಿಮ್ಮ ಧ್ವನಿಯನ್ನು ನಂಬಿ. ಯಾಕಂದ್ರೆ ಕಾನ್ಫಿಡೆಂಟ್ ಅನ್ನುವುದು ಜನ್ಮದಿಂದ ಬರೋದಿಲ್ಲ, ಅದು ಪ್ರಾಕ್ಟೀಸ್ನಿಂದ ಬರುತ್ತೆ. ಮತ್ತು ಒಂದು ದಿನ, ಇವತ್ತು ಜನರ ಮುಂದೆ ಮಾತಾಡೋಕೆ ಹೆದರ್ತಿರೋ ನೀವೇ ನಾಳೆ 1000 ಜನರ ಮುಂದೆ ನಿಂತು ಮಾತಾಡ್ತೀರಾ. ಆ ದಿನ ನೀವು ಹಿಂತಿರುಗಿ ನೋಡಿದಾಗ ಅರ್ಥ ಆಗುತ್ತೆ, ನಿಮ್ಮ ಜೀವನವನ್ನು ಬದಲಿಸಿದ್ದು ಟ್ಯಾಲೆಂಟ್ ಅಲ್ಲ, ಭಯ ಇದ್ದರೂ ಪ್ರಯತ್ನ ಮಾಡಿದ್ದ ಒಂದು ನಿರ್ಧಾರ. ಕೊನೆಯಲ್ಲಿ ಒಂದು ಮಾತು, ಜೀವನ ಬದಲಾಯಿಸುವುದು ದೊಡ್ಡ ದೊಡ್ಡ ಅವಕಾಶಗಳಿಂದ ಅಲ್ಲ, ಪ್ರತಿದಿನ ಮಾಡೋ ಸಣ್ಣ ಸಣ್ಣ ಅಭ್ಯಾಸಗಳಿಂದ.